ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿ ಒಳಬಿಟ್ಟಿದ್ದ ಪ್ರಕರಣ ಇದೀಗ ರಾಜ್ಯಾದ್ಯಂತ ಭುಗಿಲೆದ್ದಿದ್ದು, ಪುತ್ತೂರಿನಲ್ಲಿ ವಿವಿಧ ಬ್ರಾಹ್ಮಣ ಸಂಘಗಳ ಸದಸ್ಯರು ನಿನ್ನೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಆಡಳಿತ ಸೌಧದ ಬಳಿ ನಡೆದ ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿ ನ್ಯಾಯವಾದಿ ಮಹೇಶ್ ಕಜೆ ಅವರು ಮಾತನಾಡಿ, ಜನಿವಾರ ಕೇವಲ ನೂಲು ಅಲ್ಲ, ಅದು ನಮ್ಮ ಅಸ್ಮಿತೆ. ಅದಕ್ಕೆ ಕೈ ಹಾಕಿದರೆ ತಾಯಿ ಗಾಯತ್ರಿಯ ಸೆರಗಿಗೆ ಕೈ ಹಾಕಿದಂತೆ. ಹಾಗಾಗಿ ನಾವು ಕೊನೆ ಉಸಿರು ಇರುವ ತನಕ ಬಿಡುವುದಿಲ್ಲ. ಭಾರತದಲ್ಲಿ ಸನಾತನ ಧರ್ಮ ಉಳಿಯಲು ಬ್ರಾಹ್ಮಣ್ಯ ಉಳಿಯಬೇಕು. ಕೆಲವರು ಇದು ಮುಗಿಯದ ಪ್ರಕರಣ, ಇನ್ನು ಯಾಕೆ ಪ್ರತಿಭಟನೆ ಎಂದು ಪ್ರಶ್ನೆ ಮಾಡಿದವರಿದ್ದಾರೆ. ಅವರಿಗೆ ನಾನು ಹೇಳುವುದು ಇದು ಮುಕ್ತಾಯ ಅಲ್ಲ, ಆರಂಭ ಎಂದಿದ್ದಾರೆ. ಭಾರತದಲ್ಲಿ ಸನಾತನ ಧರ್ಮ ಅಂತ ಹೇಳುವಂಥದ್ದು ಉಳಿಬೇಕು ಅಂತ ಇದ್ರೆ ಬ್ರಾಹ್ಮಣರ ಸಂಸ್ಕೃತಿ ಉಳಿಬೇಕು, ಬ್ರಾಹ್ಮಣರ ಸಂಸ್ಕಾರ ಉಳಿಬೇಕು, ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಉಳಿಬೇಕು. ಇದನ್ನು ನಾವು ಮರಿತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಒಂದು ತನದ ಚಿಂತನೆಯನ್ನು ಮಾಡತಕ್ಕಂತಹ ಶಕ್ತಿ ಇರುವಂಥದ್ದು ನಮಗೆ ಮಾತ್ರ. ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಿ, ಒಂದು ಹಿಂದೂ ಧರ್ಮದ ಮೇಲೆ ಮಾಡತಕ್ಕಂತಹ ಏನು ದಾಳಿ ಉಂಟು ಅದನ್ನ ಏನು ಮೆಕಾಲೆ ಒಂದು ಸಣ್ಣ ರೀತಿಯಲ್ಲಿ ಇಂಗ್ಲಿಷ್ ಪದ್ಧತಿಯ ಶಿಕ್ಷಣವನ್ನು ತಂದ, ಅದೇ ರೀತಿಯಲ್ಲಿ ಈ ಬ್ರಾಹ್ಮಣರ ಸಂಸ್ಕಾರದ ಮೇಲೆ, ಬ್ರಾಹ್ಮಣರ ಜೀವನದ ಪದ್ಧತಿಯ ಮೇಲೆ ಅಥವಾ ಬ್ರಾಹ್ಮಣ್ಯದ ಮೇಲೆ ದಾಳಿ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವತ್ತಾದಂಥದ್ದು ಕೇವಲ ಬ್ರಾಹ್ಮಣರ ಮೇಲೆ ಆದಂಥದ್ದು. ಅವರೊಂದು ಜನಿವಾರದ ವಿಷಯ ಅಂತ ಹೇಳಿಕೊಂಡು ಎಲ್ಲರೂ ಸುಮ್ಮನೆ ಕೂತ್ರೆ ಒಂದು ಘೋರ ಗಂಡಾಂತರದ ದಿನಗಳನ್ನು ಮುಂದಿನ ದಿನದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಹಾಗಾಗಿ ಈಗಲೇ ನಾವು ಎಚ್ಚರ ಆಗದಿದ್ರೆ ಖಂಡಿತವಾಗಿ ಇಡೀ ನಮ್ಮ ಧರ್ಮದ ಅಸ್ತಿತ್ವಕ್ಕೆ ಇದು ಮುಟ್ತದೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಸ್ವಾಮಿ, ಅದು ದಾರ ಅನ್ನುವಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೇಳಿದಲ್ಲ, ಅವನಿಗೆ ನಾವು ಹೇಳ್ತಾ ಇರುವಂತಹದ್ದು, ಅವನಂತಹ ಮನೋಭಾವನೆ ಇರುವಂತವರಿಗೆ ನಾವು ಹೇಳುವಂತಹದ್ದು ಅದು ಕೇವಲ ದಾರ ಅಲ್ಲ ಅಂತ, ಅದು ನೂಲಲ್ಲ ಅಂತ ಮತ್ತೆ ಮತ್ತೆ ನಾವು ಸಾರಿ ಹೇಳಬೇಕು. ನೀವು ಹೇಳ್ತೀರಿ ನಿಮಗೆ ಅದು ನೀವು ನೋಡುವ ಕಣ್ಣು, ನಿಮ್ಮ ದೃಷ್ಟಿಗೆ ಅದು ಕೇವಲ ನೂಲಾಗಿ ಕಂಡಿದೆ, ನಮಗೆ ಅಲ್ಲ ಅಂತ. ನಮಗೆ ನಮ್ಮ ಅಸ್ತಿತ್ವ, ನಮ್ಮ ಸಂಸ್ಕಾರ, ಅದು ನಮ್ಮ ಅಭಿಮಾನ. ಹಾಗಾಗಿ ಉಂಟಲ್ಲ, ಇವತ್ತು ನಮ್ಮ ಅಭಿಮಾನದ ಮೇಲೆ ಯಾವತ್ತು ದಾಳಿಯಾಗಿದೆ, ಆ ಅಭಿಮಾನದ ಮೇಲೆ ದಾಳಿ ಆಗುವಾಗ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ರೀತಿಯ ಒಂದು ಒಗ್ಗಟ್ಟಿನ ಹೋರಾಟವನ್ನು ನಿರಂತರವಾಗಿ ನಾವು ಮುಂದಿನ ದಿನದಲ್ಲಿ ಕೂಡ ನಮ್ಮ ಮೇಲೆ ದಾಳಿ ಆದರೆ ಮಾಡಿಯೇ ತೋರಿಸ್ತೇವೆ. ಹಾಗಾಗಿ ನಮ್ಮ ತಂಟೆಗೆ ನೀವು ಬರಬೇಡಿ. ನಮ್ಮ ತಂಟೆಗೆ ಬರದಿದ್ರೆ ನಾವು ನಮ್ಮಷ್ಟಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಅದೇ ಒಂದು ಮನೋಭಾವನೆಯಲ್ಲಿ ಇರ್ತೇವೆ. ಆದ್ರೆ ನಮ್ಮ ತಂಟೆಗೆ ಬಂದರೆ ಅದು ಶಿವ ಮೂರನೇ ಕಣ್ಣು ತೆಗೆದಾಗೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ